ಬಂಗಾರದ ಮೇಲೆ ಭಾರಿ ಡಿಸ್ಕೌಂಟ್ ಎಲ್ಲಿ ಬುಲಿಯನ್ ಟ್ರೆಂಡಿಂಗ್ ಹಬ್ನಲ್ಲಿ ಅಲ್ಲೋಲ ಕಲ್ಲೋಲ ಇರ್ತಾ ಇದೆ. ಬಂಗಾರದ ಮೇಲೆ ಭಾರಿ ಡಿಸ್ಕೌಂಟ್. ಬುಲಿಯನ್ ಟ್ರೆಂಡಿಂಗ್ ಹಬ್ನಲ್ಲಿ ಅಲ್ಲೋಲ ಕಲ್ಲೋಲ. ಚಿನ್ನದ ದರ ಏಕೆ ಬೀಳ್ತಿದೆ? ಇಲ್ಲಿದೆ ಅಸಲಿ ಸತ್ಯ. ಯುದ್ಧದ ನಡುವೆಯೂ ಪತನ ಆಗ್ತಿದೆ ಚಿನ್ನದ ದರ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ, ದುಬೈ ತತ್ತರಗೊಳ್ತಾ ಇದೆ. ವಿಮಾನ ಹಾರಾಟಗಳಿಗೆ ನಿರ್ಬಂಧ, ಶಿಪ್ಪಿಂಗ್ ವಿಮೆ ವೆಚ್ಚ ಹೆಚ್ಚಳ. ಹೊಸ ಆರ್ಡರ್ ಕೊಡಲು ಹೂಡಿಕೆದಾರರ ಹಿಂದೇಟು. ತಕ್ಷಣ ಡೆಲಿವರಿ ಭರವಸೆ ಇಲ್ಲದ ಕಾರಣ ರಿಸ್ಕ್ಗೆ ಹಿಂದೇಟಾಗ್ತಾ ಇದೆ. ಹೀಗಾಗಿ ಡಿಸ್ಕೌಂಟ್ನಲ್ಲಿ ಚಿನ್ನ ಸೇಲ್ ಮಾಡುವ ಸನ್ನಿವೇಶ ಎದುರಾಗಿದೆ ನೋಡಿ. ಲಂಡನ್ ಗ್ಲೋಬಲ್ ಬೆಂಚ್ ಮಾರ್ಕ್ ದರಕ್ಕಿಂತ ಕಡಿಮೆ ದರದಲ್ಲಿ ಸೇಲ್ ಆಗ್ತಾ ಇದೆ. ಒಂದು ಔನ್ಸ್ ದರದಲ್ಲಿ ಕನಿಷ್ಠ $30 ಕಡಿಮೆ. ಏಷ್ಯಾ ದೇಶಗಳಲ್ಲಿ ಶುದ್ಧ ಚಿನ್ನ ರಫ್ತು ಮಾಡುವ ಹಬ್ಬು. ಸ್ವಿಟ್ಜರ್ಲ್ಯಾಂಡ್, ಬ್ರಿಟನ್, ಆಫ್ರಿಕಾ ದೇಶಗಳಿಂದ ಇಲ್ಲಿಗೆ ಚಿನ್ನ ಬರುತ್ತೆ. ದುಬೈ ಮೂಲಕ ಬೇರೆ ಬೇರೆ ದೇಶಗಳಿಗೆ ಚಿನ್ನ ಸಾಗಣೆ ಆಗುತ್ತೆ. ಬಂಗಾರದ ಮೇಲೆ ಭಾರಿ ಡಿಸ್ಕೌಂಟ್ ಆಗ್ತಾ ಇದೆ. ಯಾಕಂತ ನೋಡಿದ್ರೆ ಬಿಲಿಯನ್ ಟ್ರೆಂಡಿಂಗ್ ಹಬ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗಿದೆ. ಚಿನ್ನದ ದರ ಏಕೆ ಬೀಳ್ತಾ ಇದೆ ಅನ್ನುವಂತ ಅಸಲಿ ಸತ್ಯ ನಾವಿಲ್ಲಿ ಗಮನಿಸಿ ನೋಡಿದಾಗ, ಯುದ್ಧದ ನಡುವೆಯೂ ಪತನ ಆಗ್ತಿದೆ ಚಿನ್ನದ ದರ ಅಂತ ನಾವು ನೋಡಿದಾಗ ಯಾವ ಕಾರಣಕ್ಕೆ ಚಿನ್ನ ಇಳಿಕೆ ಕಾಣಿಸ್ತಾ ಇದೆ? ಮಧ್ಯಪ್ರಾಚ್ಯದಲ್ಲಿ ಯುದ್ಧ, ದುಬೈ ತತ್ತರಗೊಳ್ತಾ ಇದೆ ಒಂದ್ ಕಡೆ. ವಿಮಾನ ಹಾರಾಟಗಳಿಂದ ನಿರ್ಬಂಧ, ಶಿಪ್ಪಿಂಗ್ ವಿಮೆ ವೆಚ್ಚ ಹೆಚ್ಚಳ ಆಗಿದೆ. ಹೊಸ ಆರ್ಡರ್ ಕೊಡಲು ಹೂಡಿಕೆದಾರರು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹೊಸ ಆರ್ಡರ್ ಕೊಡಲು ಹೂಡಿಕೆದಾರರು ಹಿಂದೇಟು ಹಾಕ್ತಾ ಇರುವಂತ ಕಾರಣದಿಂದಾಗಿ ತಕ್ಷಣ ಡೆಲಿವರಿ ಭರವಸೆ ಇಲ್ಲದ ಕಾರಣ ರಿಸ್ಕ್ಗೆ ಹಿಂದೇಟು. ಹೀಗಾಗಿ ಡಿಸ್ಕೌಂಟ್ನಲ್ಲಿ ಚಿನ್ನ ಸೇಲ್ ಮಾಡುವ ಸನ್ನಿವೇಶ ಎದುರಾಗಿದೆ. ಲಂಡನ್ ಗ್ಲೋಬಲ್ ಬೆಂಚ್ ಮಾರ್ಕ್ ದರಕ್ಕಿಂತ ಕಡಿಮೆ ದರದಲ್ಲಿ ಸೇಲ್ ಆಗ್ತಾ ಇದೆ. ಒಂದು ಔನ್ಸ್ ದರದಲ್ಲಿ ಕನಿಷ್ಠ $30 ಕಡಿಮೆ ದರದಲ್ಲಿ ಸೇಲ್ ಆಗ್ತಾ ಇರುವಂಥದ್ದು. ದೊಡ್ಡ ಮಟ್ಟದಲ್ಲಿ ಚಿನ್ನ ಕೊಳ್ಳುವ ವ್ಯಾಪಾರಿಗಳಿಗೆ ಈಗ ಶುಕ್ರ ದಿಸೆ ನೋಡಿ. ಯುನೈಟೆಡ್ ಅರಬ್ ಎಮಿರೇಟ್ಸ್, ಮುಖ್ಯವಾಗಿ ದುಬೈ, ಏಷ್ಯಾ ದೇಶಗಳಿಗೆ ಶುದ್ಧ ಚಿನ್ನ ರಫ್ತು ಮಾಡುವ ಹಬ್ ದುಬೈ. ಸ್ವಿಟ್ಜರ್ಲ್ಯಾಂಡ್, ಬ್ರಿಟನ್, ಆಫ್ರಿಕಾ ದೇಶಗಳಿಂದ ಇಲ್ಲಿಗೆ ಚಿನ್ನ ರಫ್ತಾಗುತ್ತೆ. ದುಬೈ ಮೂಲಕ ಬೇರೆ ದೇಶಗಳಿಗೆ ಚಿನ್ನ ಸಾಗಣೆ ಆಗುತ್ತೆ. ಯಾಕೆ ಚಿನ್ನ ಏರಿಕೆ ಆದಂಥದ್ದು ಮತ್ತೆ ಕಡಿಮೆ ಆಯಿತು, ತಟಸ್ಥವಾಗಿದೆ ಅಂತ ನಾವು ಇಲ್ಲಿ ನೋಡಿದಾಗ, ಒಂದರಿಂದ ಮತ್ತೊಂದು ಕಡೆಗೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು, ಅದನ್ನು ಶಿಪ್ಪಿಂಗ್ ಮಾಡುವಂಥ ವಿಚಾರದಲ್ಲಿ ದರ ಹೆಚ್ಚಳವಾಗ್ತಾ ಇದೆ. ಸೊ ಹಾಗೆ ಆದಂಥ ಕಾರಣದಿಂದಾಗಿ ಹಾಫ್ ರೇಟಲ್ಲಿ ಇಲ್ಲೇ ಸೇಲ್ ಮಾಡಿಬಿಡ್ಬೋದಲ್ಲ ಅನ್ನುವಂಥ ಪ್ಲ್ಯಾನಿಂಗ್ನಲ್ಲಿ ಚಿನ್ನ ಈಗ ಸೇಲ್ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಸದ್ಯಕ್ಕೆ ಚಿನ್ನದ ದರ ಇಲ್ಲಿ ತಟಸ್ಥವಾಗಿದೆ, ಕಡಿಮೆ ಆಗಿ ಮತ್ತೆ ಅದೇ ರೀತಿಯಾಗಿ ತಟಸ್ಥವಾಗಿ ಉಳಿದಿರುವಂಥದ್ದು. ಹೊಸ ಆರ್ಡರ್ಗಳನ್ನು ಕೊಡಬೇಕು ಅಂತ ಅಂದರೆ ಹೂಡಿಕೆದಾರರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನ ಸೇಲ್ ಮಾಡುವ ಸನ್ನಿವೇಶ ಬಂದಿದೆ ಡಿಸ್ಕೌಂಟ್ನಲ್ಲಿ.